Hello everyone. Three central problems of economics. ಅರ್ಥಶಾಸ್ತ್ರದ ಮೂಲಭೂತ ಸಮಸ್ಯೆಗಳು. ಆರ್ಥಿಕತೆಯಲ್ಲಿ ಸಮಸ್ಯೆಗಳು ಉದ್ಭವಿಸುವುದೇ ಸ್ಕೇರ್ಸಿಟಿಯಿಂದ, ಕೊರತೆ ಇರುವುದರಿಂದ. ಯಾವುದರದ್ದು ಕೊರತೆ ಇದೆ? ಲಿಮಿಟೆಡ್ ರಿಸೋರ್ಸಸ್, ಸಂಪನ್ಮೂಲಗಳು ಮಿತವಾಗಿದೆ, ಮತ್ತು ನಮ್ಮ ಅನ್ಲಿಮಿಟೆಡ್ ವಾಂಟ್ಸ್, ಆಸೆಗಳು ಎನ್ನುವಂಥದ್ದು ಅಪರಿಮಿತವಾಗಿದೆ. ಇದರಿಂದ ಉದ್ಭವಿಸುವ ಮೂರು ಸಮಸ್ಯೆಗಳು ಯಾವುದಲ್ಲ ಅಂತ ಹೇಳಿದ್ರೆ, ವಾಟ್ ಟು ಪ್ರೊಡ್ಯೂಸ್, ಏನನ್ನ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಫಾರ್ whom ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎನ್ನುವಂಥದ್ದು. ಫಸ್ಟ್, ವಾಟ್ ಟು ಪ್ರೊಡ್ಯೂಸ್, ಏನನ್ನ ಉತ್ಪಾದನೆ ಮಾಡಬೇಕು, ಅದರಲ್ಲಿ ಎರಡು ಬರುತ್ತೆ. ಸಿವಿಲಿಯನ್ ಗೂಡ್ಸ್, ಮಿಲಿಟರಿ ಗೂಡ್ಸ್, ನಾಗರಿಕ ಸರಕುಗಳ ಅಥವಾ ರಕ್ಷಣಾ ಸರಕುಗಳ. ರಕ್ಷಣಾ ಸರಕುಗಳ ಬಗ್ಗೆ ಅಂತ ಬಂದಾಗ ಗನ್ಗಳಾಗಿರ್ಬೋದು, ಇದು ಸರ್ಕಾರ ಎನ್ನುವಂಥದ್ದು ಹೆಚ್ಚಾಗಿ ಇದರ ಉತ್ಪಾದನೆ ಕಡೆ ಗಮನ ಹರಿಸುತ್ತೆ. ಸಿವಿಲಿಯನ್ ಗೂಡ್ಸ್ ಅಲ್ಲೂ ಸಹ ಈಗ ರೈತನಿಗೆ ಏನೆಲ್ಲ ಬರುತ್ತೆ, ನಾಗರಿಕ ಸರಕುಗಳು ಅಂತೇಳಿ ಬಂದಾಗ ರೈತನಿಗೆ ತನ್ನ ಜಮೀನಿನಲ್ಲಿ ಭತ್ತವನ್ನ ಬೆಳಿಬೇಕಾ ಅಥವಾ ಹೂವನ್ನ ಬೆಳಿಬೇಕಾ, ಅವನಿಗೆ ಆ ಸಮಯದಲ್ಲಿ ಏನು ವಾಯುಗುಣಕ್ಕೆ ಅನುಗುಣವಾಗಿ ಯಾವುದನ್ನ ಬೆಳೆದಾಗ ಅವನಿಗೆ ಹೆಚ್ಚು ಲಾಭ ಸಿಗುತ್ತೆ ಆ ವಸ್ತುವನ್ನ ಅವನು ಬೆಳಿಬೇಕು. ಆ ಸಮಸ್ಯೆ ಎನ್ನುವಂಥದ್ದು ಪ್ರಮುಖವಾಗಿದೆ. ಎರಡನೆಯದಾಗಿ ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಮೆಥಡ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವಿಧಾನ ಎನ್ನುವಂಥದ್ದು ಇಲ್ಲಿ ಬರುತ್ತೆ. ಅದರಲ್ಲಿ ಟೆಕ್ನಾಲಜಿ, ಯಾವ ವಿಧಾನದ ಮುಖಾಂತರ, ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಮುಖಾಂತರನ, ಕ್ಯಾಪಿಟಲ್ ಇಂಟೆನ್ಸಿವ್ ಮೆಥಡ್ ಮುಖಾಂತರನ ಅಂತ ಹೇಳಿದ್ರೆ ಶ್ರಮ ಸಾಂದ್ರ ವಿಧಾನವ ಅಥವಾ ಬಂಡವಾಳ ಸಾಂದ್ರ ವಿಧಾನ ಎನ್ನುವಂಥದ್ದು. ಅದರಲ್ಲಿ ಎಕ್ಸಾಂಪಲ್ಗೆ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಎನ್ನುವಂಥದ್ದು ಒಂದು ಕ್ಲೋತ್ ಅನ್ನ ಸ್ಟಿಚ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ವರ್ಕರ್ಸ್ ಮುಖಾಂತರ, ಶ್ರಮಿಕರ ಮುಖಾಂತರ ಅದನ್ನ ಸ್ಟಿಚ್ ಮಾಡಿಸ್ತಾರ ಅಥವಾ ಮೆಷಿನ್ ಮುಖಾಂತರ ಸ್ಟಿಚ್ ಮಾಡಿಸ್ತಾರ. ಆ ಗಾರ್ಮೆಂಟ್ಸ್ ಗೆ ಯಾವುದರಿಂದ ಪ್ರಾಫಿಟ್ ಎನ್ನುವಂಥದ್ದು ಸಿಗುತ್ತೆ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಉತ್ಪಾದನೆ ಯಾವುದರಿಂದ ಆಗುತ್ತೆ, ಆ ವಿಧಾನವನ್ನ ಆ ವ್ಯಕ್ತಿ ಕಂಡುಹಿಡಿತಾ ಹೋಗ್ತಾರೆ. ಇದು ಎರಡನೆಯ ಸಮಸ್ಯೆ. ಯಾವುದನ್ನ ಕಂಡುಹಿಡಿಯುವಂಥದ್ದೇ ದೊಡ್ಡದಾದ, ಆಯ್ಕೆಯನ್ನ ಮಾಡುವುದೇ ದೊಡ್ಡದಾದ ಸಮಸ್ಯೆ. ಮೂರನೆಯದು ಫಾರ್ whom ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು. ಅಲ್ಲಿ ನಾವು ಕಾಣುವಂಥದ್ದು ಪರ್ಚೇಸಿಂಗ್ ಪವರ್, ಖರೀದಿ ಸಾಮರ್ಥ್ಯ ಎನ್ನುವಂಥದ್ದು. ಖರೀದಿಸುವ ಸಾಮರ್ಥ್ಯ ಯಾರಿಗಿದೆಯೋ ಆ ವ್ಯಕ್ತಿಯನ್ನ ಮನದಲ್ಲಿ ಇಟ್ಕೊಂಡ್ಬೇಕು ಪ್ರೊಡಕ್ಷನ್ ಎನ್ನುವಂಥದ್ದು, ಉತ್ಪಾದನೆ ಎನ್ನುವಂಥದ್ದು ಮಾಡುವಾಗ. ಈಗ ಒಂದು ಫ್ಯಾಕ್ಟರಿ ಎನ್ನುವಂಥದ್ದು 100 ಐಫೋನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಯಾರು ಅದನ್ನ ಖರೀದಿ ಮಾಡ್ತಾರೆ ಎನ್ನುವಂಥದ್ದು ಸಹ ಅವನ ಸಮಸ್ಯೆ ಆಗಿರುತ್ತೆ. ಅವರ ಖರೀದಿ ಸಾಮರ್ಥ್ಯದ ಆಧಾರದ ಮೇಲೆ ಇಲ್ಲಿ ಪ್ರೊಡಕ್ಷನ್ ಎನ್ನುವಂಥದ್ದನ್ನ ಮಾಡ್ಬೇಕಾಗುತ್ತೆ. ಹೀಗೆ ಮೂರು ಪ್ರಮುಖ ಸಮಸ್ಯೆ ಎನ್ನುವಂಥದ್ದು ಆರ್ಥಿಕತೆಯಲ್ಲಿದೆ.